ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿ ಭಾಷಾನಗರ ಮುಖ್ಯ ರಸ್ತೆ ಅಂದರೆ ಮಿಲ್ಲತ್ ಏನು ಶಾಲೆ ಇದೆ ಅದರ ಆಪೋಸಿಟ್ ಇಲ್ಲಿ SDPI ಪಕ್ಷದ ವತಿಯಿಂದ ಇಲ್ಲಿ SDPI ಪಕ್ಷದ ಒಂದು ಕಚೇರಿ ಇದೆ. ಇಲ್ಲಿ SIR ಏನು ಕಾಯ್ದೆ ಜಾರಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ID ಕಾರ್ಡ್ ಏನು ವೋಟರ್ ID ಕಾರ್ಡ್ ಇದೆ ಅದು ಮ್ಯಾಪಿಂಗ್ ಮಾಡೋ ಬಗ್ಗೆ ಇಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಇದರ ಜಿಲ್ಲಾಧ್ಯಕ್ಷರಾದಂಥ SDPI ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಜೊತೆಯಲ್ಲಿದ್ದಾರೆ. ಮಾತಾಡೋಣ. SDPI ಪಕ್ಷದ ವತಿಯಿಂದ ಇಲ್ಲೊಂದು ಏನು ಹೆಲ್ಪ್ ಡಿಸ್ಕ್ ಮ್ಯಾಪಿಂಗ್ SIR ಮ್ಯಾಪಿಂಗ್ ಒಂದು ಕಾರ್ಯಕ್ರಮ ತಾವು ಇಲ್ಲಿ ಮಾಡ್ತಾಯಿದ್ರಿ. ಇದರ ಉದ್ದೇಶ ಏನು? ಮೊಟ್ಟ ಮೊದಲನೇದಾಗಿ ದಾವಣಗೆರೆಯ ಮಹಾಜನತೆಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷನಾಗಿ ನಿಮ್ಮ ಎಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳ್ತೇನೆ. ಈಗ ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು SIR ಅಂತ ಒಂದು ಏನು ಕಾನೂನು ಲಾಗು ಆಗ್ತಾ ಇದೆ ಸರ್ಕಾರದಿಂದ, ಅದು ಮೊಟ್ಟ ಮೊದಲನೇದಾಗಿ ಇದು ಲಾಗು ಆಗಬಾರ್ದು. ಯಾಕಂದರೆ ಇಲ್ಲಿ ಜನಿಸಿರ್ತಂಥ ಇಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಆಮೇಲೆ ಇಲ್ಲಿ ವರ್ಷಾನುಗಟ್ಲಿಂದ ಇಲ್ಲಿ ಯಾರು ವಾಸವಾಗಿದ್ದಾರೆ ಅವರೆಲ್ಲರೂ ನಾಗರಿಕರೇ ಇಲ್ಲಿಂದ. ಅವ್ರಿಗೆ ವೋಟರ್ ಕಾರ್ಡ್ ಇದೆ, ಅವ್ರಿಗೆ ಆಧಾರ್ ಕಾರ್ಡ್ ಇದೆ, ಅವ್ರಿಗೆ ಪಾನ್ ಕಾರ್ಡ್ ಇದೆ, ಅವ್ರಿಗೆ ಬ್ಯಾಂಕ್ ಪಾಸ್ಬುಕ್ ಇದೆ, ಎಲ್ಲ ಇದೆ. ಆದರೂ ಕೂಡ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವೈವ್ ಅಂತ ಹೇಳಿಬಿಟ್ಟು ಏನು SIR ಅಂತ ಏನು ಕೇಂದ್ರ ಸರ್ಕಾರ ಒಂದು ಮಾಡ್ತಾ ಇದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಇದರಲ್ಲಿ ಜನರಿಗೆ ಗೊಂದಲಮಯ ಮಾಡಿ ಅದರಲ್ಲಿ ಅವ್ರಿಗೆ ಬೇಕಾಗಿರಲಾದಂಥ ವೋಟರ್ಗಳಿಗೆ ಕಟ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು NRC ಅಂತ ಮಾಡಬೇಕಂತ ಮಾಡಿದರು. ಅದು ಆಗಿಲ್ಲ. ಅದರ ಹಿಂದಿನ ಬಾಗಿಲಿನಿಂದ ಈ ಥರ SIR ಅಂತ ತೊಗೊಂಬಂದು ಜನರಿಗೆ ಒಂದು ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರ ಮಾಡ್ತಾಯಿದೆ ಅಂದಮೇಲೆ ನಾವು ಅದು ಸರ್ಕಾರಕ್ಕೆ ನಾವು ಸ್ಪಂದಿಸಲೇಬೇಕು. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಜನರಲ್ಲಿ ಇದ್ರ ಬಗ್ಗೆ ತುಂಬಾ ಗೊಂದಲ ಇದೆ. ಹೆಂಗೆ ಮಾಡಬೇಕು? ಯಾಕಂದರೆ 2007 ಪಟ್ಟಿ ತೊಗೊಂಡು 2025 ಪಟ್ಟಿ, ಈ 2 ಪಟ್ಟಿಯನ್ನು ಜೋಡಣೆ ಮಾಡಿ ಇದ್ರಾಗಿದ್ದರೆ ಮಾಪಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರದಿಂದ ಇದು ರಿವಿಷನ್ ನಡೀತಾ ಇದೆ. ಅಲ್ಲ, ನಿಮಗೆ ಅದರಲ್ಲಿ ಏನಾದರೂ ಮಾಹಿತಿಯಲ್ಲಿ ಕನ್ಫ್ಯೂಸ್ ತಾವು ಏನಾದರೂ ಇದ್ದರೆ ಅದನ್ನು ತಾವು ಮಾಹಿತಿಯನ್ನು ಪಡಿಬೋದು. ಈ ಸರ್ಕಾರ ಏನು ಆದೇಶ ಮಾಡಿದೆ ಅಂದರೆ, ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತೆ, ವೋಟರ್ IDಯಲ್ಲಿ ಇಲ್ಲೂ ಅವರಿಗೆ ವೋಟಿಂಗ್ ಲಿಸ್ಟಲ್ಲಿ ಹೆಸರಿರುತ್ತೆ. ಸಪೋಸ್ ಹರಿಹರಕ್ಕೆ ಮದುವೆ ಮಾಡಿಕೊಟ್ರೆ ಅಲ್ಲಿನೂ ವೋಟಿಂಗ್ ಲಿಸ್ಟಲ್ಲಿ ಹೆಸರಿರುತ್ತೆ, ಇಲ್ಲಿನೂ ಹೆಸರಿರುತ್ತೆ. ಇದು ಎರಡೆರಡು ಹೆಸರಿದ್ದರೆ ಅಂದರೆ ಡಬಲ್ ವೋಟಿಂಗ್ ಆಗುತ್ತೆ. ಒಂದು ಕಡಿವಾಣ ಹಾಕೋಕ್ಕೆ ತೆಗೆದು ಹಾಕೋಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಇದಕ್ಕೆ ತಾವು ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ. ಅದು ಪ್ರತಿ 10 ವರ್ಷಕ್ಕೊಂದು ಸತಿ ಕಾಮನ್ ಆಗಿ ಅದು ನಡೆಯುವಂಥದ್ದು ಅದು. ಆದರೆ ಈ ಸತಿ ಸ್ಪೆಷಲ್ ಅಂತ ಯಾಕೆ ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ಜನ ಯಾರು ಎರಡೆರಡು ಕಡೆ ಡಬಲ್ ಕಡೆ ನೀವು ಹೇಳಿದಾಗೆ ಎರಡೆರಡು ಕಡೆ ಇದೆಯೋ ಅದು ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಇದರ ಅಡಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅನ್ಎಜುಕೇಟೆಡ್ ಜನ, ಅವ್ರಿಗೆ ಏನು ಗೊತ್ತಾಗಲ್ಲ ಅಂಥವರಿಗೆ ಅವ್ರ ಹೆಸರನ್ನೇ ತೆಗೆದು ಹಾಕುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಆಗಬಾರ್ದು ಅಂತ ನಾವು ಹೇಳ್ತಾ ಇರೋದು. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಈ ಜನರಿಗೆ ಗೊತ್ತಾಗಲ್ಲ, ಇದು 2002 ಪಟ್ಟಿ 2025 ಪಟ್ಟಿಯಲ್ಲಿ ಹೆಂಗೆ ಜೋಡಣೆ ಮಾಡಬೇಕು. ನಮ್ಮ ಮಗಳು ಆ ಕಡೆಗೆ ಹೋಗ್ಬಿಟ್ರು, ಇವರು ಸೊಸೆ ಈ ಕಡೆಗೆ ಬಂದಿದ್ದಾರೆ, ಈಗ ನಾವು ಹೆಂಗೆ ಅವ್ರಿಗೆ ತೆಗಿಬೇಕು, ಹೆಂಗೆ ಇವ್ರಿಗೆ ಕೊಡಬೇಕು, ಕಾನೂನು ಪ್ರಕ್ರಿಯೆಯಾಗಿ ಕರೆಕ್ಟಾಗಿ ಮಾಡಬೇಕು. ನಮ್ಮ ಮಗಳು ಹೋಗಿದ್ದಾಳೆ, ನಮ್ಮ ಹೆಸರು ತೆಗಿಬೇಕು, ನಮ್ಮ ಸೊಸೆ ಬಂದಿದೆ, ನಮ್ಮ ಸೊಸೆ ಹೆಸರು ಜೋಡಿಸ್ಬೇಕು. ಆ ಗೊಂದಲಕ್ಕೆ ಇವರಿಗೆ ಮಾಡೋಕ್ಕಾಗ್ತಾಯಿಲ್ಲ. ಎಜುಕೇಷನ್ ಕಡಿಮೆ ಇರೋದ್ರಿಂದ, ಆಮೇಲೆ ತುಂಬ ಬ್ಯಾಕ್ವರ್ಡ್ ಇರೋದ್ರಿಂದ ಆಗ್ತಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಈ ಜನರಿಗೆ ಅರ್ಥ ಆಗಲಿ, ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಹೆಲ್ಪ್ ಡೆಸ್ಕನ್ನು ಮಾಡಿ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀವಿ. ಅವ್ರಿಗೆ ನಾವು ಒಂದು ಹೆಲ್ಪನ್ನು ಮಾಡ್ತಾಯಿದ್ದೀವಿ. ಮೊಟ್ಟ ಮೊದಲನೇದಾಗಿ ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಷನ್ SIR ಪ್ರಕ್ರಿಯೆಯನ್ನು ಸ್ಟಾರ್ಟ್ ಆಯಿತು. ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ದೊಂಬಿ ಎಬ್ಸಿದ್ವು. ಅಲ್ಲಿ SIR ವೋಟ್ ಚೋರಿ ಬಗ್ಗೆ ಆಗಲಿ, SIR ಬಗ್ಗೆ ಆಗಲಿ ದೊಡ್ಡ ಹೋರಾಟ ಮಾಡಿದ್ವು. ಆದರೆ ಅಲ್ಲಿ ಹೋರಾಟ ಮಾಡಿದ ತಕ್ಷಣ ಹೆಚ್ಚು ಕಡಿಮೆ 65 ಲಕ್ಷ ವೋಟ್ಗಳು ಡಿಲೇಟ್ ಆದವು. ಆದರೆ ಉತ್ತರ ಪ್ರದೇಶದಲ್ಲಿ ನೋಡಿದ್ದೀನಿ 3 ಕೋಟಿಗಿಂತ ಹೆಚ್ಚು ವೋಟ್ಗಳು ಡಿಲೇಟ್ ಆಯಿತು. ತದನಂತರ ಇಲ್ಲಿ ಬೇರೆ ರಾಜ್ಯಗಳಲ್ಲಿ 12 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ SIR ಪ್ರಕ್ರಿಯೆ ನಡೆಯಿತು. ಅಲ್ಲಿ ಕೂಡ ನೀವು ಕೇರಳದಲ್ಲಿ ನೋಡ್ಬೋದು. ಕೇರಳದಲ್ಲಿ ಪ್ರತಿಶತ 90%, 100% ಜನಗಳು ಓದಿದರು ಇದ್ದಾರೆ ಜನಗಳು. ಅಂಥ ಒಂದು ರಾಜ್ಯದಲ್ಲಿ 55 ಲಕ್ಷಗಳು ವೋಟು ಡಿಲೇಟ್ ಆಗಿದೆ ಅಂದರೆ ನಾವು ಯೋಚನೆ ಮಾಡಬೇಕು. ನೋಡಿ ಮುಂದೆ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಆಗ್ಬೋದು. ಈ ಮ್ಯಾಪಿಂಗಲ್ಲಿ ಜನಗಳು ಎಲ್ಲ ಹೆಚ್ಚು ಕಡಿಮೆ ಒಂದು ಸೆಲ್ಫ್ ಇನಿಷಿಯೇಟಿವ್ ಆಗಿ ತಾವೇ ಕೂಡ ಖುದ್ದಾಗಿ ಮ್ಯಾಪಿಂಗ್ ಮಾಡಿಸಿದ್ರೆ ನಾವು ಸೇಫ್ ಆಗ್ತೀವಿ. ಇದು NRC
NRCನ ಹಿಂಬಾಗಿಲಿನ ಅಂತ SIR ಏನಿದೆ ಈ NRCನ ಹಿಂಬಾಗಿಲಿಂದ ತರ್ತಾ ಇದ್ದಾರೆ ಸರ್ಕಾರ. ಅದಕ್ಕೋಸ್ಕರ ನಾವು ಖುದ್ದಾಗಿ ನಾವೇ BLO ಬರ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ತಾವೇ ಖುದ್ದಾಗಿ ಹೋಗಿ BLO ಹತ್ರ ರೀಚ್ ಆಗಿ ಈ ಮ್ಯಾಪಿಂಗ್ ಮಾಡೋ ಪ್ರಕ್ರಿಯೆಯನ್ನು ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದ್ದಾವೆ, ಸಂಘಟನೆಗಳಿದ್ದಾವೆ, NGOಗಳೇ, ತಾವು ಕೂಡ ಸೆಲ್ಫ್ ಇನಿಷಿಯೇಟಿವ್ ಆಗಿ ಜನಸಾಮಾನ್ಯರಿಗೆ ಒಂದು ಸಹಾಯ ಆಗುವಂಥ ಕೆಲಸ ಮಾಡಬೇಕು. ಆ್ಯಕ್ಚುಲಿ ಸರ್, ಇದು ನಾವು ಯಾಕೆ SIR ಬಗ್ಗೆ ಅಷ್ಟು ಇಂಟೆನ್ಸಿವ್ ಆಗಿ ನಾವು ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ STP ಕಡೆಯಿಂದ ಅಂದರೆ, ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಹೇಳಿದರು, ಇದು ಸ್ಪೆಷಲ್ಲಾಗಿ ಒಂದು ವೋಟರ್ಸ್ನ ಅವರು ಬಹುಮತ ಬರಲಿಕ್ಕೆ BJP ನೆಕ್ಸ್ಟ್ ಇದನ್ನು ಮಾಡ್ತಾರೆ ಅಥವಾ ಒಂದು ಪ್ಲ್ಯಾನಿಂಗ್, ಒಂದು ಷಡ್ಯಂತ್ರ. ಇದರಲ್ಲಿ SDPI ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇದೆ, ಯಾಕೆಂದರೆ ನಮ್ಮ ಜನರಲ್ಲಿ ಸ್ಪೆಷಲಿ ಮುಸ್ಲಿಮ್ಸ್, ದಲಿತ್ಸ್, ಆದಿವಾಸೀಸ್, ಮೈನಾರಿಟೀಸ್ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಆ್ಯಕ್ಚುಲಿ ನೀವು ಇನ್ಫಾರ್ಮೇಷನ್ ಕೊಡ್ತಾರೆ ಗೌರ್ಮೆಂಟ್ ಅವರು, ನಾವು ಹೇಳ್ತಾ ಇದ್ದೀವಿ ಎಲ್ಲರೂ, ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ, ಬಟ್ ಯಾರಿಗೆ ಅದು ತಲುಪಿಸ್ಬೇಕು ನಮ್ಮ ವೋಟರ್ಸಿಗೆ ಅದು ತಲುಪ್ತಾ ಇಲ್ಲ. ಇದು ಕೆಲಸ ಆಗಿರೋದು ಆ್ಯಕ್ಚುಲಿ ನಮ್ದಲ್ಲ, ಈ ಕೆಲಸ ಆಗಿರೋದು BLOಸ್ದು, BLSದು ಮತ್ತು ಕಾರ್ಪೊರೇಟರ್ಗಳದ್ದು. ಅವ್ರ ಮನೆಗೆ ಹೋಗಿ ಹೆಂಗೆ ವೋಟ್ ಕೇಳ್ತಾರೆ ಅದೇ ಥರ ಅವ್ರ ಮನೆಗೆ ಹೋಗಿ ಜಾಗೃತಿ ಮಾಡಿ, ಅವೇರ್ನೆಸ್ ಮಾಡಿ ನಮ್ಮ ಪಬ್ಲಿಕ್ಕಿಗೆ ಈ ಕೆಲಸ ಮಾಡಿಕೊಡ್ಬೇಕು. ಈಗ ನಮ್ಮ ಹೆಲ್ಪ್ ಡೆಸ್ಕ್ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಎಂತೆಂಥ ಮನುಷ್ಯರು ಬರ್ತಾ ಇದ್ದಾರೆ ಅಂದರೆ, ನಾವು ಅವ್ರಿಗೆ ಹೆಲ್ಪ್ ಮಾಡಿ ಕೊಟ್ಟಿದ ಮೇಲೆ ಅವ್ರು ನೀರು ಸುರಿಸಿ ಕಣ್ಣಿಂದ ನಮಗೆ ತಲೆ ಮೇಲೆ ನಮಗೆ ಕಿಸ್ ಮಾಡಿ ಹೋಗ್ತಾ ಇದ್ದಾರೆ, ಅವ್ರಿಗೆ ನಮಗೆ ದುವಾವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಅವ್ರಿಗೆ ಕೇಳಿದಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಯಾರು ಕೊಡ್ತಾ ಇಲ್ಲ ಅಂದರೆ, ಅವರಿಗೆ ಇದ್ರ ಬಗ್ಗೆ ಯಾರು ಬಂದು ಮನೆಗೆ ಕೊಡ್ತಾ ಇಲ್ಲ. ನಾವು ಬರೀ ಹೆಲ್ಪ್ ಡೆಸ್ಕ್ ಅಲ್ಲ, ಕಾರ್ನರ್ ಮೀಟ್ಸ್, ನಾವು ಡೋರ್ ಟು ಡೋರ್ ಕ್ಯಾಂಪೇನು ಮಾಡ್ತಾ ಇದ್ದೀವಿ. ಬರೀ ಕಳೆದ 4 ದಿವಸಗಳಲ್ಲಿ ನಾವು 1,500 ಮನೆಗಳಿಗೆ ಹೋಗಿ ಆಲ್ಮೋಸ್ಟ್ 5,000 ಪಬ್ಲಿಕ್ಕಿಗೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಮತ್ತು 4 ದಿವಸ ಇದು ಹೆಲ್ಪ್ ಡೆಸ್ಕ್ ಹಾಕಿದ್ರಿಂದ 6,000 ಜನತೆಗೆ ನಾವು ಮ್ಯಾಪಿಂಗ್ ಕೊಡೋಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಕೆಲಸ ಮಾಡಬೇಕಾಗಿರೋದು ಗೌರ್ಮೆಂಟ್ ಆಫೀಸರ್ಸ್, BLOಸ್, ಕಾರ್ಪೊರೇಟರ್ಸ್, MLAs. ಬಟ್ ಯಾರೂ ಬರಲಿಲ್ಲ ಅಂತ ಹೇಳಿ SDPI ವತಿಯಿಂದ ನಾವು ಇಡೀ ಇಂಡಿಯಾದಲ್ಲಿ ನಾವು ಇದನ್ನ ಅಭಿಯಾನ ನಡೆಸ್ತಾ ಇರೋದು. ಇಲ್ಲ, ಬರ್ತಾ ಇದ್ದಾರೆ, ಮನೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಶಿಕ್ಷಕರಿಗೆ ಅದಕ್ಕೆ ನೇಮಕ ಮಾಡೋದ್ರಿಂದ ಶಾಲೆ ಮುಗಿಸ್ಕೊಂಡು ಅವ್ರು ಬಂದು ಮಾಡಬೇಕು. ಆ ಸಮಯದಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಇರ್ತಾರೆ, ಕೆಲವೊಬ್ರು ಇರಲ್ಲ, ಅವರಿಗೆ ಮಾಹಿತಿ ಇರುತ್ತೆ, ಕೆಲವೊಬ್ರಿಗೆ ಮಾಹಿತಿ ಇರಲ್ಲ. ಈ ಥರದ್ದು ತೊಂದರೆಗಳು ನಡೀತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಗ ಸರ್ಕಾರಕ್ಕೆ ಗಮನಕ್ಕೆ ತಂದರೆ, ಅಧಿಕಾರಿಗಳು ಗಮನಕ್ಕೆ ತಂದರೆ. ಆಮೇಲೆ ನೀವು ಏನು ಮಾಡ್ತಾ ಇದ್ದೀರಿ, ಇದ್ರ ಜೊತೆಯಲ್ಲಿ ಈಗ ಬೇರೆ ಬೇರೆ ಸಂಘಟನೆಯವರು, ತಂಜಿಮ್ ಸಂಸ್ಥೆಯವರು ಇವತ್ತೇನೋ ಅವರು ಅನೌನ್ಸ್ ಮಾಡಿದ್ದಾರೆ, ನಾವು ನಾಳೆಯಿಂದ ಅದನ್ನು ನಾವು ಈ ಥರ ಮ್ಯಾಪಿಂಗ್ ಮಾಡೋದು ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಪಾಯಿಂಟ್ ನೀವು ರೇಸ್ ಮಾಡಿದ್ದೀರಾ BLOs ಬಗ್ಗೆ. ಆ್ಯಕ್ಚುಲಿ ಒಂದು ಮೇನ್ ಕಾರಣ ನಾವು ಹೆಲ್ಪ್ ಡೆಸ್ಕ್ ಇಡ್ತಿರೋದು ಯಾಕೆಂದರೆ, BLOs ನಮ್ಮ ಗೌರ್ಮೆಂಟ್ ಅವ್ರು ಏನಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ. ಇವ್ರದ್ದು ಪರ್ಸ್ನಲ್ ಲೈಫು ನೋಡಬೇಕು, ಅವ್ರದ್ದು ಪ್ರೊಫೆಷ್ನಲ್ ಡ್ಯೂಟಿನೂ ನೋಡಬೇಕು. ಅದಾದಮೇಲೆ ನಮ್ಮ ಪಬ್ಲಿಕ್ ಏನು ಮಾಡ್ತಾರೆ, ರಾತ್ರಿ 10 ಗಂಟೆಗೆ 11 ಗಂಟೆಗೆಲ್ಲ ಅವರಿಗೆ ಕಾಲ್ಸ್ ಮಾಡ್ತಾರೆ ಇದ್ರ ಮ್ಯಾಪಿಂಗ್ ಬಗ್ಗೆ. ಅವ್ರದ್ದು ಒಂದು ಪರ್ಸ್ನಲ್ ಸ್ಪೇಸ್ ಕೊಡಲಿಕ್ಕೆ ನಮ್ಮ ಪಬ್ಲಿಕ್ಕಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು BLOಸ್ಗೆ ಹೆಲ್ಪ್ ಆಗಲಿ ಅಂತ ಅಲ್ಲಿ ಹೋಗಿ ಅವ್ರ ಆಫೀಸಲ್ಲಿ ಇಷ್ಟೆಲ್ಲ ರಂಪರಾಡಿ ಮಾಡೋಕ್ಕಿಂತ ನಾವು ಇಲ್ಲೇ ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕಳಿಸ್ತೀವಿ, ಅವ್ರಿಗೆ ಒಂದು ಈಸಿ ಆಗಲಿ ಅಂತ. ನಮ್ಮ ದಾವಣಗೆರೆ BLOಸ್ದಿಂದನೂ ನಮ್ಮದು ಏನು ವಿನಂತಿ ಅಂದರೆ, ರಿಕ್ವೆಸ್ಟ್, ನಿಮಗೇನಾದರೂ ತೊಂದರೆ ಆಗ್ತಿದ್ರೆ, ಏನಾದ್ರು ಕಷ್ಟ ಆಗ್ತಿದ್ರೆ ನೀವು ನಮ್ಮ ಹತ್ರ ಬರ್ರಿ, ನಾವು ಇದಕ್ಕೆ ನಿಮಗೆ 100% ಸಪೋರ್ಟ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ಈಗ ನಮ್ಮ ಏರಿಯಾದಲ್ಲೂ ನಾನು ಇವತ್ತು ನಮ್ಮ ಮನೆಯವ್ರದ್ದು ಮ್ಯಾಪಿಂಗ್ ಮಾಡಿಸ್ಕೊಂಡ್ಬಂದೆ, ಅಲ್ಲಿ BLO ಜೊತೆ ಕುತ್ಕೊಂಡು ನಾನು ಎಷ್ಟೊಂದು ಜನದ್ದು ಮ್ಯಾಪಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ. ಅದೇ ಥರ ಎಲ್ಲ ಕ್ಯಾಡ್ರಸ್ ನಾವು ಹೆಲ್ಪ್ ಮಾಡ್ತೀವಿ. BLOಸ್ಗೂ ಏನಾದ್ರು ಕಷ್ಟ ಆಗ್ತಿದ್ರೆ ನೀವು ಖಂಡಿತ ನಮ್ಮ ಹೆಲ್ಪ್ ಡೆಸ್ಕಿಗೆ ಬರ್ರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡಬೇಕು ನಿಮಗೆ ನಾವು ಕಳಿಸ್ತೀವಿ. ನಿಮಗೆ ತೊಂದರೆ ಆಗಲಿಲ್ದಂಗೆ ನಿಮಗೆ ಈಸಿ ಆಗಲಿ ನಿಮ್ಮ ವರ್ಕ್ ಅಂತಲೇ ನಾವು ಇದು ಹೆಲ್ಪ್ ಡೆಸ್ಕ್ ನಡೆಸ್ತಾ ಇರೋದು. STP ಪಕ್ಷದ ವತಿಯಿಂದ ಇವ್ರೇನು ಡಿಸ್ಕ್ ಮ್ಯಾಪಿಂಗ್, SIR ಮ್ಯಾಪಿಂಗ್ ID ಕಾರ್ಡ್ ಮಾಡ್ತಾ ಇದ್ದಾರೆ. ಇವರು ಹೇಳೋದೇನಂತಂದರೆ, ಏನು ಸರ್ಕಾರದವರು ಈ ಕಾಯ್ದೆಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಒಂದು ಜಾಗೃತಿಯನ್ನು ಅವರು ಮೂಡಿಸಿಲ್ಲ. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ತಾವು ಮಾಡಿದ್ದು ಏನಿದು ಬಹಳ ಗೊಂದಲ ಆಗ್ತಾ ಇದೆ. ಆಮೇಲೆ ಸಮಯನೂ ಸಹ ತಾವು ಕಡಿಮೆ ಕೊಟ್ಟಿದ್ದೀರಿ. ಆದಷ್ಟು ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ಇನ್ನೂ ಅವಕಾಶ ಜಾಸ್ತಿ ಕೊಟ್ಟು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು, ಮತದಾರರು, ಇವರಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕಂತ STP ಪಕ್ಷದ ವತಿಯಿಂದ ಇವರು ಜಿಲ್ಲಾಧ್ಯಕ್ಷರು, ಈ ಜಿಲ್ಲಾ ಪದಾಧಿಕಾರಿಗಳು ಒಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನಮಸ್ಕಾರ.